ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಣಕಲ್ನಲ್ಲಿ ಒಂದು ಅಪರೂಪದ ಸಾಹಸದ ಘಟನೆ ನಡೆದಿದೆ. ಗಲ್ಬ ಗ್ರಾಮದ ವಿದ್ಯಾರ್ಥಿ ತೀವ್ರ ಹೊಟ್ಟೆ ನೋವಿನ ನಡುವೆಯೂ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾಗಿದ್ದಾನೆ. ಸಮಾಜ ವಿಜ್ಞಾನ ಅಂತಿಮ ಪರೀಕ್ಷೆಯ ದಿನ ಗಗನ್ಗೆ ಅನಿರೀಕ್ಷಿತವಾಗಿ ಹೊಟ್ಟೆ ನೋವು ಕಾಡಿತ್ತು. ನೋವು ಹೆಚ್ಚಾದ ಕಾರಣ ಆತನನ್ನ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು. ಆದರೆ ಪರೀಕ್ಷೆಯಿಂದ ವಂಚಿತನಾಗಬಾರದು ಎಂಬ ದೃಢ ಸಂಕಲ್ಪ ಆತನಲ್ಲಿ ಮನೆ ಮಾಡಿತ್ತು. ವೈದ್ಯರಿಂದ ಚಿಕಿತ್ಸೆ ಪಡೆದ ನಂತರ ಆಸ್ಪತ್ರೆಯಿಂದ ನೇರವಾಗಿ ಪರೀಕ್ಷಾ ಕೇಂದ್ರಕ್ಕೆ ಧಾವಿಸಿದ್ದಾನೆ. ಪರೀಕ್ಷೆ ಬರೆಯುವ ನಡುವೆಯೂ ಮತ್ತೆ ನೋವು ಕಾಣಿಸಿಕೊಂಡರೂ ಆತ ಎದೆಗುಂದಲಿಲ್ಲ. ಕೈಗೆ ಡ್ರಿಪ್ ಹಾಕಿಸಿಕೊಂಡ ಸ್ಥಿತಿಯಲ್ಲೇ ಬಣಕಲ್ ಪ್ರೌಢಶಾಲೆಯ ಪರೀಕ್ಷಾ ಕೇಂದ್ರಕ್ಕೆ ಬಂದು ಪರೀಕ್ಷೆ ಬರೆದಿದ್ದಾನೆ. ವರ್ಷಪೂರ್ತಿ ಮಾಡಿದ ಅಭ್ಯಾಸ ವ್ಯರ್ಥವಾಗಬಾರದು ಎನ್ನುವುದು ಆತನ ಈ ಸಾಹಸಕ್ಕೆ ಕಾರಣವಾಗಿತ್ತು. ವಿದ್ಯಾರ್ಥಿಯ ಈ ಶಿಕ್ಷಣ ಪ್ರೇಮ ಮತ್ತು ಧೈರ್ಯವನ್ನ ಕಂಡು ಪೋಷಕರು ಭಾವುಕರಾಗಿದ್ದಾರೆ. ಶಿಕ್ಷಕರು ಹಾಗೂ ಸಾರ್ವಜನಿಕರು ಬಾಲಕನ ಈ ಅದಮ್ಯ ಚೇತನವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ದೈಹಿಕ ನೋವಿಗಿಂತ ಭವಿಷ್ಯದ ಗುರಿ ದೊಡ್ಡದು ಎಂಬುದನ್ನ ಗಗನ್ ಸಾಬೀತುಪಡಿಸಿದ್ದಾರೆ. ಗಗನ್ನ ಈ ಛಲವು ಇಂದಿನ ಯುವ ಪೀಳಿಗೆಗೆ ಒಂದು ಮಾದರಿಯಾಗಿದೆ. ಸಂತೋಷ್, ಚಿಕ್ಕಮಗಳೂರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.